ಕೆಪಿಸಿಸಿ ಅಧ್ಯಕ್ಷ ಮಾಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟುವಂಥದ್ದು. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತಾರೆ, ಸೂಕ್ತ ಕಾಲದಲ್ಲಿ ಅವರು ಅಧ್ಯಕ್ಷರಾಗ್ತಾರೆ. ತಪ್ಪೇನಿಲ್ಲ. ಅವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಯಾರಾದರೂ ಕೂಡ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅವ್ರು ಬಯಸಿದ್ರೆ ಹೈಕಮಾಂಡ್ ಅದನ್ನು ಪರಿಗಣಿಸಲಿಕ್ಕೆ ಅವರು ಸ್ವಲ್ಪ ಕೂಡ ಇಟ್ಕೊಳ್ತಾರೆ, ಪರಿಗಣಿಸ್ತಾರೆ. ಅದನ್ನೆಲ್ಲನೂ ಆಯ್ತು ನೋಡ್ತಾರೆ, ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ. ಕಾಂಗ್ರೆಸ್ ಮಧ್ಯೆ ವಾಟ್ಸ್ ಮಾಡ್ತಾರೆ ನೋಡಿ. ಸುಮ್ಮನೆ ಅದು ಕೊರೋನಾ ಹೇಳಿದ್ದಾರೆ ಅವರು ಶಾಸಕರು, ನನಗೆ ಪರಿಚಯ ಇಲ್ಲ, ನಾನು ನೋಡಿಲ್ಲ. ಸುಮ್ಮನೆ ರಾಜಕೀಯ ಮಾಡೋದು. ಹಿಂದೆ ಇದ್ರ ಕೇಸ್ 2-3 ಕೇಸಲ್ಲಿ ಹೀಗೆ ಮಾಡಿದ್ದಾರೆ. ಜಾರ್ಜ್ ಅವ್ರ ಮೇಲೆ, ಅದು ಯಾರು DYSP ಇದ್ರ ಮೇಲೆ ಸುಮ್ಮನೆ ಅವ್ರನ್ನ ಪರಿಪೋಷಣೆ ಮಾಡಿದ್ರು. ಈಗ ಇದು BJP ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು. ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ನೋಡಿ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಆದರೆ ಒಂದು ನೀವು ವಿಜಯಪುರ ಜಿಲ್ಲೆ ವಿಶೇಷವಾಗಿ ಗಮನಿಸಬೇಕಾಗಿದೆ. ಅಮಿತ್ ಶಾ ಅವರು ಗೃಹ ಸಚಿವರು, ಎಲ್ಲ ಮಾಹಿತಿ ಇರ್ತಾರೆ ಅವ್ರಿಗೆ. ಬೇಕಾಗಿದ್ದು ಬೇಡಾಗಿದ್ದು ಎಲ್ಲ ಮಾಹಿತಿ ಇರ್ತದೆ. ಅವರು ಹೇಳ್ತಾರೆ ಹೊನ್ನವಾಡದಲ್ಲಿ 1500 ಎಕರೆ ರೈತರದು ವಕ್ಫ್ ತಗೊಂಡು. ಹೊನ್ನವಾಡದಲ್ಲಿ ಕೃಷಿ ವಿಷಯ ನಿಮ್ಗೆ ಗೊತ್ತಿದೆ. ಮಾಲ್ ಬಗಾಯ್ತು ಅಂತೇಳಿ ತಪ್ಪು ಇದು ಆಗಿದ್ದಂಥದ್ದು ಬ್ರಾಕೆಟ್ನಲ್ಲಿ. ತೇಜಸ್ವಿ ಸೂರ್ಯ ಹೇಳ್ತಾರೆ ಮತ್ತು ಅಲ್ಲಿ 5 ಸ್ಟಾರ್ ಹೋಟ್ಲ್ ಕಟ್ತಾರೆ. ಹೊನ್ನವಾಡ 5 ಸ್ಟಾರ್ ಹೋಟ್ಲ್ ಆಗಿರ್ತಾರೆ. ಬಿಜಾಪುರನಾಗೆ 5 ಸ್ಟಾರ್ ಹೋಟ್ಲ್ ಇಲ್ಲ. ಆಮೇಲೆ ತೇಜಸ್ವಿ ಸೂರ್ಯ 10,000 ಎಕರೆ 15,000 ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಜಮೀನನ್ನು ವಕ್ಫ್ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆರ ವಾಸ್ತವ ಏನಂದರೆ ನಿಮಗೂ ಗೊತ್ತಿದೆ. ಸುಮಾರು 12,000 ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ನವರು ಇಂಡೀಕರಣ ಮಾಡ್ಕೊಂಡು ನೊಟೇಷನ್ ಮಾಡ್ಕೊಳ್ಳೋದು, ಎಂಟ್ರಿ ಮಾಡ್ಕೊಳ್ಳೋದು ತಮ್ಮ ಇದರಲ್ಲಿ. ಸುಮಾರು 10-12,000 ಕೋಟಿ ಲ್ಯಾಂಡ್ ಗ್ರ್ಯಾಂಟ್ನಲ್ಲಿ ಇದರಲ್ಲಿ ನಾವು ಹಂಚಿದ್ದೀವಿ. ನಿಮ್ಗೆ ಅದೆಲ್ಲವನ್ನು ಬಿಚ್ಚಿ ಮುಂದಿಟ್ಟಿದ್ದೀವಿ. ಮತ್ತು ಅದನ್ನು ಬೆಂಗಳೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ, ವಿಧಾನಸಭೆಯಲ್ಲೂ ಕೂಡ ಹೇಳಿದ್ವಿ. ವಿಜಯಪುರ ಜಿಲ್ಲೆ ಮೂರ್ತಿಗತನ ಎಷ್ಟು ತಪ್ಪು ಮಾಹಿತಿಯನ್ನು ಕೊಡ್ತಾರೆ. ಇದು ಕಾನೂನಾತ್ಮಕ ಹೋರಾಟ ಇದೆ. ಅದೇನಾಗ್ತದೆ ಅದು ಅಂತಿಮ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಸರ್. ಗೊತ್ತಾಗ್ತದೆ ಸುಪ್ರೀಂ ಕೋರ್ಟ್ಗೆ ನಿರ್ಣಯ ಮಾಡ್ತಾರೆ. ಅವ್ರು ನ್ಯಾಯಯುತವಾಗಿ ನಿರ್ಣಯ ಮಾಡ್ತಾರೆ. MLC ನೀಡಬೇಕು, MLC ಜಿಲ್ಲೆಯವ್ರು ನೀಡಬೇಕು ಅಂತ ಹೇಳಿ ಸಮಾಜದವ್ರು ಒಂದು ಕಡೆ ಮಾಡ್ತೀವಿ. ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ. ಪಾಪ ಅವ್ರಿಗೆ ನಾವು 3 ಸಲ ಸ್ಪರ್ಧೆ ಮಾಡಿದ್ದೀವಿ, 2 ಸಲ ನಮಗೆ ಶಾಸಕರಾಗಿಲ್ಲ ಅಂತ. ತಪ್ಪಿಲ್ಲ, ಅವ್ರು ಹಕ್ಕಿದೆ. ರಾಜು ಅಲ್ಗೂರ್ ಅವ್ರು ಕೇಳ್ತಾ ಇದ್ದಾರೆ, ಪ್ರಕಾಶ್ ರಾಠೋಡ್ ಅವ್ರು ಕೇಳ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಲೋಣಿ ಅವ್ರು ಕೇಳ್ತಾ ಇದ್ದಾರೆ. ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ಹಕ್ಕಿದೆ. ನೋಡೋಣ, ಪಕ್ಷ ಹೈಕಮಾಂಡ್, ನಾವು ಕೂಡ ಹೈಕಮಾಂಡ್ಗೆ ಹೇಳಿದ್ದೀವಿ ಯಾರು ಯಾವ ಕೋಟದಲ್ಲಿ ಫಿಟ್ಟಿಂಗ್ ಆಗ್ತದೆ. ಒಟ್ಟು ವಿಜಯಪುರ ಜಿಲ್ಲೆಗೆ ಈ ಎಲ್ಲ ಬೇಡಿಕೆಗಳು ಸಂಬಂಧಿಸಿದಾವೆ. ಏನು ಅಂತಂದ್ರೆ ಕಾಂಗ್ರೆಸ್ಗೆ ವೋಟ್ ನೀಡಿದ್ವಿ. ಹೌದು, ಎಲ್ಲ ಕಡೆಯಲ್ಲಿ ವೋಟ್ ಕೊಟ್ಟಿದ್ದೀವಿ. ನಿಶ್ಚಿತವಾಗಿ ಅವಕಾಶ ಕೊಡಬೇಕು. ಬರೀ BDA ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಡೆಯಲ್ಲ. ಮುಸ್ಲಿಮ್ಸು ಇದು ಮಾಡಿದ್ದಾರೆ, ಅದೇ ರೀತಿ ದಲಿತರು ಪಾಪ ಇದು ಮಾಡಿದ್ದಾರೆ. ರಾಜು ಅಲ್ಗೂರ್ ಅವ್ರನ್ನ ನಾವು ಅವರು ಒತ್ತಾಯ ಮಾಡಿ ನಾವು ಇದಕ್ಕೆ ಮುಗಿಸಿದ್ವಿ. ಅದೇ ರೀತಿ ಪ್ರಕಾಶ್ ರಾಠೋಡ್ ಇದ್ದಾರೆ, ಆಮೇಲೆ ಗಾಣಿಗ ಸಮುದಾಯದಿಂದ ದೋಣಿ ಅವರಿದ್ದಾರೆ. ಎಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ, ಎಲ್ಲರೂ ಕೂಡ ಸಮರ್ಥರು ಇದ್ದಾರೆ. ಪ್ರಕಾಶ್ ಆಲ್ರೆಡಿ ಆಗಿದ್ರು ಸರ್. ಆಯ್ತು, ಅದು ಬಿಡಿ. ಅದರಲ್ಲಿ ಈ ಬಾರಿ ಬೇರೆಯವರು ಅವಕಾಶ ಮಾಡ್ತಾ ಇದ್ದೀನಿ. KPCC ಅಧ್ಯಕ್ಷರನ್ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸ್ವಲ್ಪ ಸರ್, ಈಗ ಮತ್ತೆ ನಾಗೇಂದ್ರ ಸಚಿವರನ್ನು ಸೇರಿಸ್ಕೊಳ್ಬೇಕು, ಮತ್ತೆ ನಾಗೇಂದ್ರ ಅದೆಲ್ಲವೂ ಕೂಡ ಹೈಕಮಾಂಡಲ್ಲಿ ಇತ್ತು ಸರ್. ಯಾರನ್ನ KPCC ಅಧ್ಯಕ್ಷ ಮಾಡಬೇಕು, ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಬಿಡಬೇಕು, ಏನಾಗಬೇಕು, ಎಲ್ಲವೂ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನು ನಿರ್ಣಯ ಮಾಡಿದ್ರೆ ಅದು ಅಂತಿಮ. ಅದು ಸಚಿವ ಸಂಪುಟ ಯಥಾಸ್ಥಿತಿ ಕಾಯ್ಕೊಂಡು ಹೋಗ್ಬೇಕಂತ ಹೈಕಮಾಂಡ್ ಸೂಚನೆ ನೀಡಿದೆ. ನನಗೆ ಗೊತ್ತಿಲ್ಲಪ್ಪ, ನಮ್ಗಿಂತ ಜಾಸ್ತಿ ನಿಮಗೆ ಗೊತ್ತಿಲ್ಲ. ಅದೆಲ್ಲ ಆಗಿದೆ, ಮತ್ತು ನನಗೆ ನಾನು ಅನಿಸಿಲ್ಲ ಅದೇನೋ. ವಿಜಯಪುರ ಜಿಲ್ಲೆ ಅದ್ರ ಬಗ್ಗೆ ಬಹುಶಃ ಚರ್ಚೆನೇ ಆಗಿಲ್ಲ. ಬಹುಶಃ ಚರ್ಚೆ ಆಗಿದೆ, MLCಗಳ ಬಗ್ಗೆ ಸ್ವಲ್ಪ ಒಂದು ಚರ್ಚೆ ಆಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಸಮಾವೇಶ ಮಾಡ್ತೀವಿ, ನಮಗೇನು ಸಂಬಂಧ ಮುಂದಾಗಿದ್ದಾರೆ. ನಮಗೇನು ಸಂಬಂಧ? ಇದರಿಂದ ಎಲ್ಲಿ ಒಂದು ಮತ್ತು BJPಗೆ ಇದರಿಂದ ಲಾಭ ಆಗುತ್ತೆ, ಮತ್ತು ಕಾಂಗ್ರೆಸ್ ಯೂನಿಟ್ ಹಾಕ್ಲಿಕ್ಕೆ ಈ ರೀತಿಯ ಸಮಾವೇಶ ವಿಜಯಪುರದಲ್ಲಿ ಸಮಾವೇಶ ಯಾರ್ದು ಯತ್ನಾಳ್ ಒಳ್ಳೇದಲ್ಲ, ಜೋರಾಗಲ್ಲ ಸಮಾವೇಶ. ಯತ್ನಾಳವರು ಹೊಸ ಪಕ್ಷ ಕಟ್ಟಬೇಕು, ಅದು ನಮ್ಮ ಒಳ್ಳೇದು. ಹೊಸ ಪಕ್ಷ ಕಟ್ಟು 224 ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಅವ್ರು ನಿಲ್ಲಿಸಬೇಕು. ಕಟ್ಟಲಿ ಹಿಂದೂ ಪಾರ್ಟಿ ನಮಗವ್ರಿಗೂ ಸಂಬಂಧ ಇಲ್ಲ. ಕಟ್ಲಿ ಅಂತ ಹೇಳ್ತೀವಿ, ಶುಭ ಹಾರೈಸ್ತೀವಿ. ಅವ್ರು ಹೊಸ ಪಕ್ಷ ಕಾಂಗ್ರೆಸ್ ಅವ್ರು ಬೇಗ ಹೊಸ ಪಕ್ಷವನ್ನ ಕಟ್ಲಿ, ಹಿಂದೂ ಪಕ್ಷವನ್ನು ಕಟ್ಲಿ, ಒಳ್ಳೇದಾಗ್ಲಿ. ಎಲ್ಲ 224 ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರಲಿ ಪಕ್ಷ.